ಸ್ನೇಹಿತರೆ, M2 ಹೆಲ್ತ್ಗೆ ಸ್ವಾಗತ. ಡಾಕ್ಟರ್ ಖಾದರ್ ಹೇಳಿದ ಸಿರಿಧಾನ್ಯದ ಅಂಬಲಿ ಮಾಡುವ ವಿಧಾನನ ಸಾಕಷ್ಟು ಜನ ಕೇಳಿದ್ರಿ. ಅಂಬಲಿ ಮಾಡೋದು ಹೇಗೆ, ಮಾಡೋ ವಿಧಾನವನ್ನ ನಮಗೆ ತೋರಿಸಿ ಅಂತ. ಸಿರಿಧಾನ್ಯದ ಅಂಬಲಿ ಮಾಡೋದು ಬಹಳ ಸುಲಭ. ಇದು ರುಚಿಕರ ಮತ್ತು ಆರೋಗ್ಯಕರ. ಬನ್ನಿ ಹಾಗಾದ್ರೆ ಅಂಬಲಿ ಮಾಡೋ ಸರಳ ವಿಧಾನನ ನಾವು ನಿಮ್ಗೆ ತೋರಿಸ್ತೀವಿ. ಅಂಬಲಿ ಮಾಡೋಕೆ ಬೇಕಾಗಿರೋದು ಒಂದು ಮಣ್ಣಿನ ಪಾತ್ರೆ, ಅರ್ಧ ಲೀಟರ್ ನೀರು, ಹಾಗೇನೆ ಯಾವುದಾದ್ರೂ ಒಂದು ಸಿರಿಧಾನ್ಯ. ಈ 3 ವಸ್ತುಗಳು ಸಾಕು. ಇಲ್ಲಿ ಉಪ್ಪು ಅಥವಾ ಸಕ್ಕರೆ ಯಾವುದನ್ನು ಬಳಸ್ತಾ ಇಲ್ಲ. ನಾವು ಇಲ್ಲಿ ನವಣೆನ ತಗೊಂಡಿದೀವಿ. ಇಬ್ಬರಿಗೆ 5 ಗ್ರಾಂ ಅಂದ್ರೆ 1 ಟೀ ಸ್ಪೂನ್ ನವಣೆ ಸಾಕು. ಇದನ್ನ ಮೊದಲು ಚೆನ್ನಾಗಿ ತೊಳೆಯಿರಿ. ಆನಂತರ ಮಣ್ಣಿನ ಮಡಕೆಯಲ್ಲಿ ಹಾಕಿ ಅರ್ಧ ಲೀಟರ್ ನೀರನ್ನ ಹಾಕಿ ಸುಮಾರು 8 ಗಂಟೆಗಳ ಕಾಲ ನೆನೆಯೋಕ್ ಬಿಡಿ. ನಾವು ಇದನ್ನ ಮಧ್ಯಾಹ್ನ 12 ಗಂಟೆಗೆ ನೆನೆ ಹಾಕಿ ಸುಮಾರು 8 ಗಂಟೆ ನೆನೆಯೋಕ್ ಬಿಟ್ವಿ. ಈಗ ರಾತ್ರಿ 8 ಗಂಟೆ ಸಮಯ ನಾವು ಇದನ್ನ ನೋಡ್ತಾ ಇದೀವಿ. ಇದು 8 ಗಂಟೆಗಳ ಕಾಲ ನೆಂದಿದೆ. ಇದನ್ನ ನಾವು ಈಗ ಸ್ಟೋವ್ ಮೇಲೆ ಇಡ್ತಾ ಇದೀವಿ. ಸುಮಾರು 10 ನಿಮಿಷಗಳ ಕಾಲ ಇದನ್ನ ಕುದಿಯೋಕೆ ಬಿಡಿ. ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಕಡಿಮೆ ಉರಿಯಲ್ಲಿ ಇದನ್ನ ಬೇಯಿಸಬೇಕು. ಹೀಗೆ ಇದು ಒಂದು ಕುದಿ ಬಂದ ಮೇಲೆ ಇದನ್ನ ಸೌಟಿನಲ್ಲಿ ಮಿಕ್ಸ್ ಮಾಡಿ 10 ನಿಮಿಷ ಕುದಿಯಲು ಬಿಡಿ. ಅಂಬಲಿ ಗಟ್ಟಿ ಆಗ್ಬಾರ್ದು, ಹೀಗೆ ತೆಳ್ಳಗೆ ಇರಬೇಕು. ಮಜ್ಜಿಗೆ ಮಾಡ್ತೀವಲ್ಲ ಹಾಗೆ ಕಾಣಿಸ್ಬೇಕು. ಈಗ ಅಂಬಲಿ ರೆಡಿ ಆಯ್ತು ನೋಡಿ. ಇದನ್ನೀಗ ತಣ್ಣಗಾಗೋಕೆ ಬಿಡಿ. ಅಂಬಲಿ ತಣ್ಣಗಾದ ಮೇಲೆ ಅದೇ ಮಣ್ಣಿನ ಪಾತ್ರೆಯಲ್ಲಿ ಬಿಟ್ಟು ಒಂದು ತೆಳುವಾದ ಬಿಳಿ ಬಟ್ಟೆನ ಸುತ್ತಿ ಮುಚ್ಚಿಡಿ. ನಿಮ್ಗೆ ಸಿರಿಧಾನ್ಯದ ಅಂಬಲಿಯ ಪ್ರಯೋಜನ ಸಿಗಬೇಕು ಅಂದ್ರೆ ಅದನ್ನ ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು, ಬೇಸಿಗೆಯಲ್ಲಿ ಕಡಿಮೆ ಗಂಟೆಗಳ ಕಾಲ ಇಟ್ರೆ ಸಾಕು. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಬನ್ನಿ ಅಂಬಲಿ ಹೇಗ್ ರೆಡಿ ಆಗಿದೆ ಅಂತ ತೆಗೆದು ನೋಡೋಣ. ಈಗಲೂ ಇದು ತಿಳಿ ಮಜ್ಜಿಗೆ ಹಾಗೆ ಕಾಣ್ತಾ ಇದೆ ನೋಡಿ. ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇದಿರಬೇಕು. ಈಗ ಕುಡಿಯೋದಕ್ಕೆ ನವಣೆ ಅಂಬಲಿ ರೆಡಿಯಾಗಿದೆ. ಕೇವಲ 5 ಗ್ರಾಂ ನವಣೆ, ಅರ್ಧ ಲೀಟರ್ ನೀರನ್ನ ಮಾತ್ರ ನಾವು ಇಲ್ಲಿ ಬಳಸಿರೋದು. ನಿಮ್ಮ ಮನೆಯಲ್ಲಿ ಹೆಚ್ಚು ಜನ ಇದ್ರೆ ಅಳತೆ ನೋಡ್ಕೊಂಡು ಬಳಸಿ. ಇಬ್ಬರಿಗೆ 5 ಗ್ರಾಂ ಸಿರಿಧಾನ್ಯ ಸಾಕು. 4 ಜನಕ್ಕೆ 10 ಗ್ರಾಂ, 6 ಜನಕ್ಕೆ 15 ಗ್ರಾಂ ಸಾಕು. ನೀರಿನ ಅಳತೆ 5 ಗ್ರಾಂಗೆ ಅರ್ಧ ಲೀಟರ್, 10 ಗ್ರಾಂಗೆ 1 ಲೀಟರ್. ಈ ಅಳತೆಯಲ್ಲಿ ನೀವು ಅಂಬಲಿನ ಮಾಡ್ಕೋಬಹುದು. ಇಲ್ಲಿ ಕಾಣ್ತಿರೋ ಹಾಗೆ ಸಿರಿಧಾನ್ಯ ಕೂಡ ಹಾಗೆ ಉಳಿಯುತ್ತೆ. ಅದರ ಜೊತೆಗೆ ನೀವು ಅಂಬಲಿನ ಸವಿಬಹುದು. ಬೇಕು ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ನಾವು ಇಲ್ಲಿ ಉಪ್ಪಾಗ್ಲಿ ಸಕ್ಕರೆ ಆಗ್ಲಿ ಬಳಸಿಲ್ಲ. ಇದು ಬಹಳ ರುಚಿಯಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಇದನ್ನ ಕುಡಿದು 10-20 ನಿಮಿಷ ಬಿಟ್ಟು ನೀವು ಬೆಳಗಿನ ತಿಂಡಿನ ತಿನ್ನಬಹುದು. ಇಷ್ಟೇ ಸಿರಿಧಾನ್ಯದ ಅಂಬಲಿ ಮಾಡೋ ವಿಧಾನ. ನೀವು ಕೂಡ ಸಿರಿಧಾನ್ಯದ ಅಂಬಲಿನ ಮಾಡ್ಕೊಳ್ಳಿ. ಆರೋಗ್ಯವಂತ ಜೀವನಕ್ಕೆ ನಾಂದಿ ಹಾಡಿ.